ರೈತರು ಹೊಲ ಹೊಡೆದ್ ಬಿಟ್ಕೊಂಡು ಅವ್ರು ಏನ್ ಆಫೀಸ್ನಾಗ ಅಡ್ಡಾಡ್ಕೋತ ಕೂಡ್ಬೇಕನ? ಈ ಅಗ್ರಿಕಲ್ಚರಿಸ್ಟಿಗೆಲ್ಲ ಸಮಸ್ಯೆ ಮಾಡೋದು, ಲೇಬರರ್ಸಿಗೆ ಸಮಸ್ಯೆ ಮಾಡೋದು ಅದೆಲ್ಲ ಆತು ಅಂದ್ರೆ ನಾವು ಸುಮ್ನೆ ಇರಲ್ಲ, ಆಯ್ತಾ? ದೊಡ್ಡ ಗಾಯ ಮಾಡ್ತೇವೆ ಮತ್ ನಾವು. ಇದು ನಿಮ್ ಎಂಪ್ಲಾಯೀಸಿಗೆ ಹೇಳ್ಬೇಕು, ನಿಮ್ ಡಿಪಾರ್ಟ್ಮೆಂಟಿಗೆ ಹೇಳ್ಬೇಕು. ಈಗ ಖಾತೆ ಮಾಡೋದ್ರ ಬಗ್ಗೆ ಖಾತೆ ಮಾಡ್ಲಿಕ್ಕೆ ಸಮಸ್ಯೆ, ಎಷ್ಟು ನಮ್ನಿ ಕೇಸ್ ಬರ್ಲಿಕ್ಕೆ ಖಾತೆ ಮಾಡ್ಲಿಕ್ಕೆ ಸಮಸ್ಯೆ. ರಿಜಿಸ್ಟರ್ಡ್ ಡಾಕ್ಯುಮೆಂಟ್ ಇದೆ, ಯಾಕೆ ಖಾತೆ ಮಾಡಲ್ಲಪ್ಪ ಅವರು? ಈಗ ಆರ್ಡರ್ ಆದ್ರೆ ಮತ್ತೆ ಕಂಟೆಂಪ್ಟ್ ಹಾಕೋಬೇಕು. ಈಗ ರಿಜಿಸ್ಟರ್ಡ್ ಡಾಕ್ಯುಮೆಂಟ್ ಮೇಲೆ ರಿಜಿಸ್ಟರ್ ಆಗಿದ್ 7 days ಅಲ್ಲಿ ಅಲ್ಲೇ ಖಾತೆ ಮಾಡ್ಬೇಕು. ಜನರೇಟ್ ಆಗಿದ ತಕ್ಷಣ ಇಲ್ಲಿ ಜೆ ಸ್ಲಿಪ್ ಜನರೇಟ್ ಆಗಿದ ತಕ್ಷಣ ಅದು ಹೋಗುತ್ತೆ, ಆಟೋಮೆಟಿಕ್ಲಿ ಫಾರ್ಮ್ ಜೆ ಹೋಗುತ್ತೆ, ಅದನ್ನ ಇಟ್ಕೊಂಡು ಮಾಡ್ಬೇಕು ಅವ್ರು. ಇವ್ರಿಗೆ ಅಪ್ಲಿಕೇಶನ್ ಕೊಡ್ಬೇಕು, ಅದೆಲ್ಲ ಏನಿಲ್ಲ ಸ್ವಾಮಿ. ಅಲ್ಲಿ ಜೆ ಸ್ಲಿಪ್ ಹೋಗಿದ ತಕ್ಷಣ ವಿತಿನ್ 7 days ಅಲ್ಲಿ ಖಾತೆ ಮಾಡ್ತಾ ಇಲ್ಲ. ಮಾಡ್ಲಿಲ್ಲ ಅಂದ್ರೆ ಅವ್ರ ಮೇಲೆ ಆಕ್ಷನ್ ತಗೊಳ್ಳಿಕ್ಕೆ ನೀವು ಹೇಳಿ, ನೀವು ನಾವು ಹಾಗೆ ಬಿಡಲ್ಲ. ನಿಮ್ಗೆ ಗೊತ್ತಿದೆ ನಮ್ ನೇಚರ್ ಹೆಂಗಿದೆ ಅನ್ನೋದು, ಗೊತ್ತಾಯ್ತಾ? ರೈತರು ಹೊಲ ಹೊಡೆದ್ ಬಿಟ್ಕೊಂಡು ಅವ್ರು ಏನ್ ಆಫೀಸ್ನಾಗ ಅಡ್ಡಾಡ್ಕೋತ ಕೂಡ್ಬೇಕನ? ಎಷ್ಟು ಕಡೆ ನಾವು ಹೋದಲ್ಲೆಲ್ಲ ಬಂದ್ಕೊಂಡು ರೈತರು ನಾವ ಆಫೀಸರ್ಸ್ ಅಂತ ತಿಳ್ಕೊಂಡಿರ್ತಾರೆ. ಪಾಪ ಹಿಂಗ್ ಸ್ವಾಮಿ ಹಿಂಗಾಗಿದೆ ಹಿಂಗೆಲ್ಲ ಹೇಳ್ತಿರ್ತಾರೆ ಬಂದ್ಕೊಂಡು. ಯಾಕೆ ಹಂಗಾಗ್ತಾ ಇದೆ? ಆಸ್ಕ್ ಯುವರ್ ಆಫೀಸರ್ಸ್ ಟು ಬಿ ಫ್ರೆಂಡ್ಲಿ ವಿತ್ ಅಟ್ ಲೀಸ್ಟ್ ಯಾರು ನಮ್ಗೆ ಅನ್ನ ಹಾಕ್ತಾರಲ್ಲ ಅವ್ರಿಗಾದ್ರೂ ಫ್ರೆಂಡ್ಲಿ ಇರ್ಬೇಕು. ಬೇರೆಯವ್ರಿಗೆ ನೀವೆಂತ ಮಾಡ್ತಿರೋ ದಟ್ಸ್ ಅನದರ್ ಥಿಂಗ್ ಅಲ್ವಾ? ಏನ್ ಹೇಳಿದ್ರು ಕುವೆಂಪು ಅವ್ರದ್ದು? ಇವನೇ ನೋಡು ಅನ್ನದಾತ, ಹೊಲ ದುಡಿತ ಮಾಡುವ ಅನ್ನ ಕೊಡುವವನು ಬರುತ್ತಲ್ಲ, ಅದು ಸರ್ವಜ್ಞನ ಒಂದು ವಚನ. ಕೋಟಿ ವಿದ್ಯೆಯಲ್ಲಿ ಮೇಟಿರಿದ್ದೆಯೇ ಮೇಲು, ಮೇಟಿಯಿಂ ರಾಟಿ ನಡೆದುದಲ್ಲವೇ ಅಂತ ಅನ್ಕೊಂಡೊಂದು ವಚನ ಇದೆ. ಸೊ ಅಡ್ರೆಸ್ ಪ್ರಾಬ್ಲಮ್ಸ್ ಆಫ್ ಫಾರ್ಮರ್ಸ್ ಫಸ್ಟ್. ಓಕೆ, ಫಾರ್ಮರ್ಸ್, ಲೇಬರರ್ಸ್, ಅಪ್ರೆಸರ್ ಕ್ಲಾಸಸ್, ಅವರನ್ನು ನೀವು ಕಾನ್ಫಿಡೆನ್ಸ್ ನ ತಗೊಳ್ದು ಹೊರತು ಗೌರ್ಮೆಂಟ್ ನ ಮೇಲೆ ನಂಬಿಕೆ ಬರಲ್ಲ.